ಡಿ ಹೊಸೂರು ಗ್ರಾಮದಲ್ಲಿ ಚಿರತೆ ಹಾವಳಿ ಬೆಚ್ಚಿಬಿದ್ದ ಗ್ರಾಮಸ್ಥರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಡಿ ಹೊಸೂರು ಗ್ರಾಮದಲ್ಲಿ ಕಳೆದ ಕೆಲವು ದಿನಗಳಿಂದ ಚಿರತೆ ಹಾವಳಿ ಆತಂಕ ಮೂಡಿಸಿದೆ. ಮತ್ತೆ ಮರುಕಳಿಸಿದ ಚಿರತೆ ಹಾವಳಿ. ಈ ಹಿಂದೆ ಮುದುಗವಿ ಗ್ರಾಮದ ಹತ್ತಿರದ ಎಂ ಖಾನಾಪುರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿತ್ತು ಎಂದು ನಿಮ್ಮ ಇಂಡಿಯನ್ ಟಿವಿ 24x7 ಕನ್ನಡ ಸೆಪ್ಟೆಂಬರ್ 16ರಂದು ಸುದ್ದಿ ಬಿತ್ತರಿಸಿತ್ತು. ಎಂ ಖಾನಾಪುರದಲ್ಲಿನ ಪತ್ರಿ ಮಠದ ಸುತ್ತಮುತ್ತಲಿನ ಹೊಲಗಳಲ್ಲಿ ಚಿರತೆಯನ್ನು ನೋಡಿರುವುದಾಗಿ ಗ್ರಾಮಸ್ಥರು ತಿಳಿಸಿದ್ದರು. ಈಗ ಮತ್ತೆ ಡಿ ಹೊಸೂರು ಗ್ರಾಮದಲ್ಲಿ ರಾತ್ರಿ ವೇಳೆ ತೋಟಗಳಲ್ಲಿ ನೀರು ಹಾಯಿಸಲು ಹೋದ ರೈತರಿಗೆ ಚಿರತೆ ಎದುರಾದ ನಿದರ್ಶನಗಳು ಕಂಡುಬಂದಿವೆ. ನಾಯಿಗಳನ್ನು ಚಿರತೆ ತೆಗೆದುಕೊಂಡು ಹೋಗಿರುವ ಘಟನೆಗಳು ನಡೆದಿವೆ. ಡಿ ಹೊಸೂರು ಗ್ರಾಮದ ಸುತ್ತಮುತ್ತಲಿನ ಊರುಗಳಲ್ಲಿ ಪ್ರಸ್ತುತ ಕಬ್ಬು ಹಾಗೂ ಜೋಳ ಬೆಳೆ ಬೆಳೆದಿದ್ದಾರೆ. ತೋಟಕ್ಕೆ ನೀರು ಹಾಯಿಸಲು ರೈತರು ತಮ್ಮ ಹೊಲಗಳಿಗೆ ಹೋಗುತ್ತಾರೆ. ಆದರೆ ಚಿರತೆ ಹಾವಳಿಯ ಭೀತಿಯಿಂದ ರೈತರು ಹೊಲಗಳಿಗೆ ಹೋಗುವುದನ್ನು ಕೈಬಿಟ್ಟಿದ್ದಾರೆ. ಹೊಸೂರು ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದು ಮನೆಯಲ್ಲಿಯೇ ಇರುವಂತಾಗಿದೆ. ಹೆಜ್ಜೆ ಗುರುತಿನ ಆಧಾರದ ಮೇಲೆ ಮತ್ತು ಕೆಲವು ಸಾಕು ಪ್ರಾಣಿಗಳನ್ನು ತಿಂದು ಹೋಗಿರುವುದರಿಂದ ಚಿರತೆಯೇ ಇರಬಹುದೆಂದು ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ದಾರೆ. ಚಿರತೆ ಹಾವಳಿ ತಡೆಗೆ ತಾಲೂಕು ಅರಣ್ಯಾಧಿಕಾರಿ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಾವು ಬ್ಯಾಟ್ರಿ ಹೊಡಿದೀವ, ಅಷ್ಟ ಬಾಯ್ ಮಾಡಿದೀವ, ನಾಯಿ ಅದ್ರ ಸನಿಕ್ ಹೋಗ್ಲಿಲ್ಲ ವಾದು. ಈಗ ನಿನ್ನೆ ಇಲ್ಲಿ ವಾರ್ಯಾಗ ಏನೈತಿ, ನಾಯಿ ಪೂರ ಹಿಡಿದು ತಿಂದ ಬಿಡದ ತೊಳಾರ್ ಮುತ್ತಪ್ಪಂದ್ರಿ ನಾಯಿನ ಅವ್ರ ತಿಂದ ಬಿಟ್ಟದಂತೆಲ್ಲ. ನೀವ್ ನೋಡ್ರಿ ರಾತ್ರಿ ನೋಡ್ರಿ? ಇಲ್ರಿ, ಅವ್ರು ನಮ್ಗೆ ಹೇಳಿದ್ರಲ್ರಿ ಫೋನ್ ಚಿರತೆ ನೋಡ್ರಿ ರಾತ್ರಿ? ರಾತ್ರಿ ನೋಡೇನಲ್ರಿ, ಇಷ್ಟು ದೊಡ್ಡದೈತಿ ಬರ್ಗ ಮಣ್ಗಂಡ ಇಷ್ಟು ದೊಡ್ಡದೈತಿ ಹತ್ರ. ನೀವೇನ್ ಬ್ಯಾಟ್ರಿ ಬಿಟ್ರಿ? ಬ್ಯಾಟ್ರಿ ಬಿಟ್ರಿ ಆದ್ರ ನಾವ್ ಅದ್ ಸನಿಕ್ ಹೋಗ್ಲಿಲ್ಲ, ನಾಯಿನೂ ಹೋಗ್ಲಿಲ್ಲ, ಒಟ್ಟ ಅಂಜಲಿಲ್ರಿ. ಮತ್ತ ಅದ್ ಬಾಯ್ ಮಾಡ್ರ ಕೇಳಂಗಿಲ್ರಿ, ಅಂಜುದೇ ಇಲ್ಲ. ನಿಂತ ಬಿಡದ್ ಗಪ್ಪ ನಾಲ್ಗಿ ತಗದ್ ನಿಂತ ಯಾವಾಗ ಯಪ್ಪ ಇದ್ರ ಸುಲಿಕ್ ಬ್ಯಾಡ ತಿಂಬಾಗ ಬಾದಿವ್ರಿ. ಏನಾಗೈತೆ? ಅದ ರಾತ್ರಿ 7:15 ಅಟ್ಯಾಕ್ ಆಗಿತ್ತು ನಮ್ಗದ. ಅದಕ್ಕೆ ನಾವು ಹೆದರಿ ಓಡಿ ಬಂದಿರಿ. ಓಡಿ ಬಂದ ಹೊಳೆ ಮಳ ಮುರ್ದ ಮತ್ತೆ ಹೋಗ್ಕೊಂಡು ಮತ್ತೆ ಮನುಷ್ಯಾಗ ಬೆಣ್ಣೆ ಐತ್ರಿ ಅದ. ಹಿಂಗಾಗಿ ಮತ್ತೆ ನೀವು ಒಟ್ಟು ಅನುಕೂಲ ಮಾಡ್ಕೊಡ್ಬೇಕ್ರಿ ನಮ್ಗೆ. ಇಲ್ಲ ಭಯ ಅಂತ ಫುಲ್ ಆಗೈತ್ರಿ ಅಲ್ಲಿ. ಮತ್ತೇನಾಗೈತೆ ಅಲ್ಲಿ? ಈಗ ಅಲ್ಲಿ ನಾಯಿ ಒಂದ್ ನಾಯಿ ಓದತ್ರಿ, ಮುಂದೆ ಮರಿಗಳು ಓಸೈತಕ್ ಓದಾವ್ರಿ, ಗಿಡ ಮಂಗ್ಯಾನ ಓದತ್ರಿ. ಹಿಂಗಾಗಿ ಮತ್ ನೀವು ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು. ಫಾರೆಸ್ಟ್ ಹೇರಿ ನೀವು? ಫಾರೆಸ್ಟ್ ಹೇಳಿವ್ರಿ, ಏನ್ ಮಾಡ್ರ ಅವ್ರು ಬಂದ್ ಹಂಗ ನುಂತ್ ಸುಮ್ಮಾದ್ರಿ ಅವ್ರು. ಮತ್ತೆ ಇನ್ನೂ ಮಟ್ಟ ಐತ್ ಅಂತ ಹೇಳ್ತಾರೆ. ಐತ್ರಿ ಐತ್ರಿ ಹೋಗ್ಯದ ಐತಿ ಐತ್ರಿ 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 ಐತಾಕ ಐತೆ ಐತ್ರಿ ಅಲ್ಲೇ ಐತ್ರಿ. ಅದು ಅಲ್ಲೇ ಪುಳಿ ಮ್ಯಾಗನ ಮುಕ್ಕೊಂಡ್ರಿ. ಮತ್ ಮನುಷ್ಯರಿಗೂ ಅಟ್ಯಾಕ್ ಮಾಡೈತ್ರಿ. ಈಗ ಮಾಡೈತ್ರಿ ನಮಗ ಬೆನ್ನತ್ತಿತ್ರಿ ಅದು. ಹ್ಞೂನ್ರಿ, ನಾವು ಬೈಕ್ ತೊಗೊಂಡ್ ಓಡಿ ಬಂದ್ಬಿಟ್ಟೇವ್ರಿ. ಅವ್ನಿಗೆ ಹಿಂಗಾಗೈತ್ರಿ. ಹೇಳ್ರಿ. ಅದು ಚಿರಿಚಿರಿ ಅವತ್ತು ಸಾಯಂಕಾಲ 6:30-7 ಗಂಟೆ ಆಗಿತ್ತು ರೀ. ಅದು ನಾವು ಇಲ್ಲಿ ಹೊಲಕ್ಕೆ ಮನೆಗೆ ಅಡ್ಡಾಡೋರಿ. ಅಲ್ಲಿ ಐತಲ್ರಿ ಕಟ್ಟಿ, ಆ ಕಟ್ಟಿ ಮ್ಯಾಗ ಮಕ್ಕೊಂಡ್ ರೀ. ಅದು ಮಕ್ಕೊಂಡ್ತು. ನಾವು ಫೋಟೋ ತೆಗಿಬೇಕಂತೇಳಿ ಇದನ್ನು ಮಾಡಿದ್ರಿ. ನಾವು ಭಯಪಟ್ಟು ಓಡಿ ಹೋದಿವ್ರಿ ನಾವು. ಆದ್ರೆ ಇಲ್ಲಿ ಜನ ಭಾಳ ಅಡ್ಡಾಡ್ತೀವ್ರಿ ನಾವು. ನಮ್ಗಟ್ಟ ರಕ್ಷಣೆ ಇದನ್ನು ಮಾಡ್ರಿ, ಭಯ ಆಕತಿ. ರಾತ್ರಿ ನೀರು ಹಾಸ್ತೀವಿ. ಒಟ್ಟು ಫಾರೆಸ್ಟಾರು ಒಟ್ಟು ಹೆಚ್ಚುವರಿ ಇದನ್ನ ತಗೊಂಡ್ಕಾರ ನಮ್ಗಟ್ಟ ಭಯ ಅನ್ನೋದು ಹೋಗ್ಲಾಡಿಸ್ಲಾಕ ಪ್ರಯತ್ನ ಮಾಡ್ರಿ ಅಂತ ನಾವು ನಿಮ್ಮ ಹತ್ರ ಹೇಳ್ಕೊತೀವಿ. ಯಾವ ಬಂತದ? ಒಂದು 4 ದಿನದ ಹಿಂದೆ ಆತ್ರಿ. 4 ದಿನ ಆಯ್ತ್ರಿ. ಸಾಯಂಕಾಲ 7 ಗಂಟೆ ಸುಮಾರು ಬಂದಿತ್ರಿ. ಇದು ಡಿ ಹೊಸೂರು ಗ್ರಾಮ ಅಂತ ಏರಿಯಾ ಬರುತ್ತ್ರಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲಾರು ರಾತ್ರಿ ಹೊತ್ತು ಹೊಲಕ್ಕೊಂದೊಂದ್ ಮನಿ ಅದಾವ್ರಿ. ಇದ್ರು ಕೂಡ ಫ್ಯಾಮಿಲಿಗಳು ಊರಾಗಿರ್ತಾವ್ರಿ. ರಾತ್ರಿ ನೀರ್ ಹಸಾಕ್ ಬರ್ತಾರ. ಅದ್ರಾಗ ಮತ್ತೆ ಈ ವಾರ ಅಂತ್ರಿ ನೈಟ್ ಬರ್ತಾವ್ರಿ ಕರೆಂಟ್. ರಾತ್ರಿ ಬರ್ಬೇಕಾದ್ರೆ ನಮ್ಗೆ ಆತಂಕ ಐತ್ರಿ. ಯಾಕ ಪ್ರಾಣಿ ಪಕ್ಷಿ ಹೋದ್ರ ಏನ ನಮ್ಗೇನ್ ಅನ್ಸಂಗಿಲ್ರಿ. ಮನುಷ್ಯರ ಮೇಲೆ ದಾಳಿ ಮಾಡಾಕತ್ತೆ. ನಮ್ಮ ಪೀಕ್ಗಳು ಒಣಗ್ತಾವ್ರಿ. ಹೊಳ್ಳಿ ಅದ್ರಾಗ ಈ ಕಟಾವ್ ಬಂದಾವ್ರಿ ಎಲ್ಲ ಕಬ್ಬುಗಳು. ಮತ್ತೆ ಕಬ್ಬನು ನುಕ್ಸಾನ್ ಆಗತ್ರಿ. ಹೊಳ್ಳಿ ಈಗ ಈ ವಾರ ರಾತ್ರಿ ಲೈನ್ ಬಂದು ನೀರ್ ಹಸಕ್ ಬರೋದು ನಮ್ಗೆ ಆತಂಕ ಐತ್ರಿ. ನಮ್ಗೆ ರಕ್ಷಣೆ ಕೊಡ್ಬೇಕಾದ್ರು ಫಾರೆಸ್ಟ್ ತರ ಕೊಡ್ಬೇಕ್ರಿ. ಅದನ್ನ ಆದಷ್ಟು ಬೇಗನ ಬಗೆಹರಿಸ್ಕಾರ ನಮ್ಗೆ ಆತಂಕ ಹೋಗ್ಲಾಡ್ಸಿದ್ರ ಒಳ್ಳೇದಾಗತ್ರಿ.